ಲಕ್ಷಾನುಲಕ್ಷ ವರ್ಷಗಳಿಂದ ನನ್ನಂತಹ ಕೋಟ್ಯಾನುಕೋಟಿ ಕ್ರಿಮಿಗಳನ್ನು ಸೃಷ್ಟಿಸಿ ನಮ್ಮ ಪಾಪ ಪುಣ್ಯಗಳಿಗಾಗಿ ಸ್ವರ್ಗ ನರಕಗಳನ್ನು ನಿರ್ಮಿಸಿ ನಮಗಾಗಿ ಕಾದು ಕುಳಿತಿರುವ ಓ ಪ್ರಭುವೇ, ಸ್ವರ್ಗದುದ್ಯಾನದ ಪರಿಮಳ ಭರಿತ ಗಾಳಿಯ ಹವಾ ಸೇವನೆಗೆ ನೀನೀಗ ಹೊರಟಿರಬಹುದಲ್ಲವೇ? ಅಥವಾ ತೇಜಸ್ಸಿನ ಪ್ರಕಾಶಮಯ ಕಿರಣಗಳಿಂದ ಕೂಡಿ ಕೈ ಮುಗಿದು ನಿಂತಿರುವ ಗಂಧರ್ವರಿಗೆ ನೀನೀಗ ಅಪ್ಪಣೆ ಕೊಡುತ್ತಿರಬಹುದಲ್ಲವೇ? ಅಂತೂ ನಿನ್ನ ಆತ್ಮದ ಕಣವೆಂದು ಎನಿಸಿಕೊಂಡಿರುವ ನಾನು ನಿನಗೆ ನಿವೇದನೆ ಮಾಡಿಕೊಳ್ಳುವ ಹಕ್ಕಿದೆ ಅಲ್ಲವೇ ಪ್ರಭು? ಏಕೆಂದರೆ ನಾನು ತುಂಬಾ ಸುಕೋಮಲೆಯಾಗಿದ್ದಾಗಿನ ಮಾತು. ಆಗ ನನಗೆ ಹೆಚ್ಚಿನ ತೊಂದರೆ ಏನಿರಲಿಲ್ಲ. ನನ್ನೆದುರಿಗೆ ಸದಾ 4 ಗೋಡೆಗಳಿರುತ್ತಿದ್ದವು. ನಿನ್ನ ಸ್ವಚ್ಛಂದ ಕಲ್ಪನೆಯ ಅದ್ಭುತ ಸೃಷ್ಟಿಯ ಸರ್ವತಂತ್ರ ಸ್ವತಂತ್ರ ಗಾಳಿಯು ನನ್ನ ಮುಖಕ್ಕೆ ರಾಚುತ್ತಿದ್ದುದು ಕಿಟಕಿಯನ್ನು ತೆರೆದಾಗ ಮಾತ್ರ. ಬಿಮ್ಮನೆ ಬಿರಿದು ಕಂಪನೆಯ ಸುವಾಸನೆಯನ್ನು ಬೀರುತ್ತಿದ್ದ ಮಲ್ಲಿಗೆ ಬಳ್ಳಿಯನ್ನು ನಾನು ಸವರುತ್ತಿದ್ದುದು ರಾತ್ರಿಯಲ್ಲಿ ಮಾತ್ರ. ಅರಳೆಯಂತಹ ಬಿಳಿಯ ಮೋಡವು ಕೆನ್ನಾಲಿಗೆಯಂತಹ ಸಂಧ್ಯಾಕಿರಣದ ಅಂಚಿನೊಂದಿಗೆ ಮೂಡಿಸುತ್ತಿದ್ದ ಚಿತ್ತಾರಗಳನ್ನು ಅನುಭವಿಸುತ್ತಿದ್ದುದು ಮನೆಯ ಹಿಂಭಾಗದ ಅಂಗಳದಲ್ಲಿದ್ದ ಒಂಟಿ ಕರಿಬೇವಿನ ಗಿಡದ ಕೆಳಗಿನಿಂದ. ಮದಿಸಿದ ಆನೆಗಳಂತಹ ಕಪ್ಪು ಕಪ್ಪು ಮೋಡಗಳ ಆರ್ಭಟವನ್ನು ಮೈಯೆಲ್ಲಾ ಕಣ್ಣಾಗಿ ವೀಕ್ಷಿಸುತ್ತಿದ್ದುದು ನಡುಮನೆಯ ಕಿಟಕಿಯಿಂದ. ಮುತ್ತುಗಳನ್ನು ಪೋಣಿಸುತ್ತಿದ್ದ ಮಳೆಯ ರೌದ್ರತೆಯನ್ನಾಗಲಿ ಕಾಣುತ್ತಿದ್ದುದು ನನ್ನ ಮನದಂಗಳದಲ್ಲಿ. ಮುಂಭಾಗದ ಅಂಗಳಕ್ಕೂ ಕೂಡ ಇಳಿಯದ ನನ್ನ ಹೆಜ್ಜೆಗಳು ಪಡಿ ಮೂಡುತ್ತಿದ್ದುದು ಮನೆಯ ಹೊಸಲಿನ ಅಂತರಂಗದ ನೆಲದ ಮೇಲೆ ಮಾತ್ರ. ತಲೆಯಿಂದ ಸೆರಗು ಜಾರುತ್ತಿರಲಿಲ್ಲ. ಲಜ್ಜೆ ಕಣ್ಣೆವೆಗಳಲ್ಲೇ ತುಳುಕುತ್ತಿತ್ತು. ನಗೆ ತುಟಿಯ ಅಂಚಿನಿಂದ ದಾಟಿರಲಿಲ್ಲ. ನೋಟ ದುಂಬಿಯಾಗಿರಲಿಲ್ಲ. ಹೀಗಾಗಿ ಅಮ್ಮ ನನ್ನ ಮೇಲೆ ಹೆಚ್ಚಿನ ಕಣ್ಗಾವಲು ಇಡುತ್ತಿರಲಿಲ್ಲ. ಅದು ಬೇಡ, ಇದು ಬೇಡ, ಅಲ್ಲಿ ಹಾಗೆ ನಿಲ್ಲಬೇಡ, ಇಲ್ಲಿ ಹೀಗೆ ಕೂರಬೇಡ ಎಂದೆಲ್ಲ ಹೇಳುತ್ತಿರಲಿಲ್ಲ. ನನಗೆ ಹೆಚ್ಚಿನ ವಿಚಾರಗಳು ಕೂಡ ಮೂಡುತ್ತಿರಲಿಲ್ಲ. ಆದರೂ ಒಂದು ಪುಟ್ಟದಾದ ಒಂದು ಪ್ರಶ್ನೆ. ಇವುಗಳೆಲ್ಲ ಅಂದರೆ ಈ ಹೊಳೆಯುವ ಹಸಿರು ಬಣ್ಣದ ಜೀರಂಗಿ, ಈ ರಾಚುತ್ತಿರುವ ಬಣ್ಣಗಳು, ಹೊಳೆಯುತ್ತಿರುವ ಕಲ್ಲುಗಳು, ಸುವಾಸನೆ ಬೀರುವ ಮಣ್ಣು, ಬೀಸುತ್ತಿರುವ ಗಾಳಿ, ಈ ಸುಗಂಧ, ಮರ ಗಿಡ ತೋಟ ಕಾಡು, ಮೊರೆಯುತ್ತಿರುವ ಸಾಗರ, ಈ ಮಳೆಯ ನೀರಲ್ಲಿ ಕಾಗದದ ದೋಣಿ, ಇದ್ಯಾವುದೂ ಕೂಡ ನಾನು ಮುಟ್ಟುವಂಥದ್ದಲ್ಲ, ಮುಳುಗುವಂಥದ್ದಲ್ಲ, ಮೂಸುವಂಥದ್ದಲ್ಲ, ನೋಡುವಂಥದ್ದಲ್ಲ, ಮುಖ ಒಡ್ಡುವಂಥದ್ದೂ ಅಲ್ಲ. ಇದೆಲ್ಲವನ್ನು ನೀನು ನೀಡಿರುವುದು ಅವನಿಗಾಗಿ, ನಿನ್ನ ಸರ್ವೋತ್ತಮ ಸೃಷ್ಟಿಗಾಗಿ ಅಲ್ಲವೇ ಪ್ರಭು? ನನಗೆ ಇನ್ನೂ ಒಂದು ಸತ್ಯ ಗೊತ್ತಿದೆ. ಆದ್ದರಿಂದ ನಾನು ಹೆಚ್ಚಿಗೆ ತಕರಾರು ಮಾಡುವುದಿಲ್ಲ. ಏಕೆಂದರೆ ಅದು ನಿನ್ನ ಆದೇಶವಂತೆ. ಅಮ್ಮ ತಾನೇ ಪಾಪ, ಏನು ತಾನೇ ಮಾಡಿಯಾಳು? ಅದಕ್ಕೆ ನಾನು ಮರು ಮಾತಾಡದೆ ಅಮ್ಮ ಹೇಳಿದ್ದನ್ನೆಲ್ಲ ಕೇಳಿ, ಅಂದರೆ ಅದನ್ನೆಲ್ಲ ಕೇಳಿ ಬಿಟ್ಟುಬಿಡ್ತೀನಿ. ತಗ್ಗಿ ಬಗ್ಗಿ ನಡೆಯಬೇಕಮ್ಮ. ಅವನು ನಿನ್ನ ಪರದೈವ. ಅವನು ಹೇಳಿದಂತೆಯೇ ನೀನು ಕೇಳಬೇಕು. ನಿಷ್ಠೆಯಿಂದ ಅವನ ಜೊತೆ ಸೇವೆ ಮಾಡಿಕೊಂಡಿರಬೇಕು. ಇವೆಲ್ಲವೂ ನನ್ನ ಮನಸ್ಸಿನಲ್ಲಿ ಆಳವಾಗಿ ಕೊರೆದು ಬಿಟ್ಟಿತ್ತು. ಅಪ್ಪನದು ಹೋಗಲಿ, ಅಮ್ಮನನ್ನು ಮಾತ್ರ ಬಿಟ್ಟು ಹೋಗಬೇಕಾದರೆ ನನ್ನ ಹೃದಯವೇ ಕಿತ್ತು ಅಂಗೈಯಲ್ಲಿಟ್ಟು ಹಿಸುಕಿದಂತಾಯಿತು. ಅಮ್ಮ ಕೂಡ ನರಳುತ್ತಿದ್ದಳು. ಆದರೂ ಅವಳ ಬಾಯಿಂದ ಒಂದು ಶಬ್ದವೂ ಹೊರಬರಲಿಲ್ಲ. ಅವಳ ಕರುಳಿನಲ್ಲಿ ಗರಗಸ ಸರಿದಾಡುತ್ತಿತ್ತು.
ಬಹುಶಃ ಇದು ನಿನಗೆ ಅರ್ಥವಾಗುತ್ತದೆ ಪ್ರಭು. ಯಾಕೆಂದರೆ ನಿನಗೆ ನಮ್ಮೆಲ್ಲರ ಮೇಲೆ 100 ತಾಯಂದಿರ ಪ್ರೀತಿ ಇದೆಯಂತೆ. ಒಬ್ಬ ತಾಯಿಯ ಹೃದಯದ ಉರಿ ಬಹುಶಃ ನಿನ್ನ 100 ಮಾತೃ ಹೃದಯಗಳಿಗೂ ತಲುಪಿರಬಹುದು. ಆದರೆ ನನಗೆ ನೀನು ಅಲ್ಲೆಲ್ಲೂ ಕಂಡು ಬರಲಿಲ್ಲ. ನಾನು ತುಂಬ ಭಯಗ್ರಸ್ತಳಾಗಿದ್ದೆ. ಅಮ್ಮ ನನ್ನನ್ನು ಎದೆಗವಚಿಕೊಂಡಳು. ಅವಳ ತಣ್ಣನೆಯ ಕೈ ನನ್ನ ಉರಿಯುವ ಕೆನ್ನೆಗಳ ಮೇಲೆ ಆಡಿತು. ಅಷ್ಟರಲ್ಲೇ ಅಮ್ಮನಿಂದ ನನ್ನನ್ನು ಬಿಡಿಸಿಕೊಂಡು ಅವನು ನನ್ನನ್ನು ಎತ್ತಿಕೊಂಡು ಹೊರಟೇ ಬಿಟ್ಟ. ಕಿಂಕಾಪಿನ ಬಟ್ಟೆಯಲ್ಲಿ ಸುತ್ತಿದ್ದ ಅಮೂಲ್ಯವಾದ ನಗವಾಗಿದ್ದೆ ನಾನು. ಈಗ ಅಮ್ಮ ಸಣ್ಣದಾಗಿ ಬಿಕ್ಕುತ್ತಿದ್ದಳು. ಎಷ್ಟೋ ದೂರ ಸವಿಸಿದರೂ ಅವಳ ಬಿಕ್ಕಳಿಕೆ ನನಗೆ ಇನ್ನೂ ಕೇಳಿಸುತ್ತಲೇ ಇತ್ತು. ಇನ್ನೂ ಒಂದು ಪುಟ್ಟ ಪ್ರಶ್ನೆ. ಅವನೇ ಬಂದು ನಮ್ಮಲ್ಲಿ ನೆಲೆ ಊರಿದ್ದರೆ ಏನಾಗುತ್ತಿತ್ತು? ಇಂತಹ ಪ್ರಾಣಿ ಪ್ರಪಂಚ, ಹೂಗಳ ಅಂತರಂಗದೊಳಗೆ ನಾಜೂಕಿನ ಕುಸುರಿ ಕೆಲಸ, ಚಿನ್ನದ ಲೇಪ, ಅದ್ಭುತವಾದ ಹಳ್ಳ ಕೊಳ್ಳ, ನದಿ ಜರಿಗಳನ್ನು ವಿರಾಮವಾಗಿ ಕುಳಿತು ಸೃಷ್ಟಿಸಿದ ನಿನಗೆ ನನ್ನ ಹೃದಯದಲ್ಲಿ ಇಣುಕಿ ನನ್ನ ಭಯಗಳನ್ನು, ಆಸೆ ನಿರಾಸೆಗಳನ್ನು, ಕನಸುಗಳನ್ನು ಕಾಣಲು ಓ ಪ್ರಭುವೇ, ನಿನಗೆ ಪುರುಸೊತ್ತಿರಲಿಲ್ಲವೇ? ಇಲ್ಲ, ಇನ್ನೂ ನನ್ನ ಸ್ವಂತದ್ದಾಗಿ ಯಾವುದೂ ಉಳಿಯಲಿಲ್ಲ. ಪರರ ಅಂಗಳದಲ್ಲಿ ನಾನು ಬೇರು ಬಿಡಬೇಕಿತ್ತು, ಚಿಗುರಬೇಕಿತ್ತು, ಹೂವರಳಿಸಬೇಕಿತ್ತು. ಲೀನವಾಗುತ್ತಿದ್ದವನು ಅವನು, ಕರಗುತ್ತಿದ್ದುದು ನನ್ನ ಅಸ್ತಿತ್ವ. ನನ್ನ ಹೆಸರು ಕೂಡ ಹೋಯಿತು. ನನ್ನ ಹೊಸ ಹೆಸರೇನು ಗೊತ್ತಾ? ಅವನ ಹೆಂಡತಿ ಎನ್ನುವುದು. ನನ್ನ ಮೈ ಮನಸ್ಸು ಯಾವುದೂ ಕೂಡ ನನ್ನದಾಗಿರಲಿಲ್ಲ. ಇದುವರೆಗೆ ನನ್ನ ತಿಳಿವಿಗೆ ಬಾರದೇ ಇದ್ದ ನನ್ನ ದೇಹದ ಸ್ಥಿತಿಸ್ಥಾಪಕ ಶಕ್ತಿಯ ಬಗ್ಗೆ ನನಗೆ ಅಚ್ಚರಿಯಾಗುವಷ್ಟು ಅವನು ಅಪೇಕ್ಷಿಸುತ್ತಿದ್ದ, ಬಗೆಯುತ್ತಿದ್ದ. ಆ ಕ್ಷಣ ಬಿಟ್ಟರೆ ಯಾವಾಗಲೂ ಅವನ ಕೈಯಲ್ಲಿ ನಿನ್ನ ಆದೇಶದ ಅಧಿಕಾರ ದಂಡ ಮಿನುಗುತ್ತಿತ್ತು. ಅವನ ಚಾಣಾಕ್ಷತನ ಎಲ್ಲೆಲ್ಲಿಂದ ಹೇಗೆ ಮೂಡುತ್ತಿತ್ತೋ ನಾನಂತೂ ಅರಿಯೆ. ಕ್ಷಣಾರ್ಧದಲ್ಲಿ ನನ್ನ ಹೃದಯವನ್ನು ಚೂರು ಚೂರನ್ನಾಗಿಸುತ್ತಿದ್ದ, ಒಂದೊಂದು ಮೂಲೆಗೆ ಸೀಯುತ್ತಿದ್ದ. ನನ್ನ ದೇಹ ಅವನಿಗೊಂದು ಆಡುಂಬೋಲ, ನನ್ನ ಮನಸ್ಸು ಅವನ ಕೈಯ ಆಟಿಕೆಯಾಗಿತ್ತು. ಹೀಗೆ ಜತನವಾಗಿ ಎತ್ತಿ ಆಯ್ದು ತೇಪೆ ಹಾಕುತ್ತಿದ್ದ ನನ್ನ ಮನವನ್ನು ಮತ್ತೆ ಮನಸ್ಸೋ ಇಚ್ಛೆ ಮುರಿಯುತ್ತಿದ್ದ. ಹೇ ಪ್ರಭುವೇ, ಈ ಆಟಿಕೆ ನಾನು ಯಾಕಾಗಬೇಕಾಯಿತು? ಹಾಗೆಂದು ನನಗೆ ಅವನ ಮೇಲೆ ಯಾವುದೇ ರೀತಿಯ ದ್ವೇಷ ಇಲ್ಲ. ಅವನನ್ನ ಆಟಿಕೆಯನ್ನಾಗಬೇಕೆಂದು ಕೂಡ ನಾನು ಬಯಸುವುದಿಲ್ಲ. ನಾ ಅವನ ಬೆನ್ನೆಲುಬಾಗಿ, ಅವನನ್ನ ಕಂಬನಿಯೇರಿಸುವ ಕೈಯಾಗಿದ್ದರೆ, ಹೀಗೆ ನನ್ನನ್ನು ಬಳಸಿಕೊಳ್ಳುತ್ತಾ 1 ವಾರವೂ ಕಳೆದಿರಲಿಲ್ಲ. ಅವನು ಒಮ್ಮೆ ಉನ್ಮತ್ತನಾಗಿ ಕೂಗಾಡುತ್ತಿದ್ದ. ನಾನು ಎಂದರೆ ಏನು? ನನ್ನ ಅಂತಸ್ತೇನು? ಲಕ್ಷಗಟ್ಟಲೆ ಜನ ನನಗೆ ಹೆಣ್ಣು ಕೊಡುವವರಿದ್ದರು. ಹೋಗಿ ನಿನ್ನಂತ ಭಿಕಾರಿಯನ್ನು ತಂದುಕೊಳ್ಳಬೇಕಾಯಿತು. ಇದಕ್ಕೆ ನಾನೇನು ಉತ್ತರಿಸಬೇಕು? ಅಮ್ಮನ ಉಪದೇಶದಂತೆ ನಾನು ಮೌನವಾದೆ. ಅವನು ಆದೇಶ ನೀಡಿದ. ಈ ಕೂಡಲೇ ನೀನು ತವರು ಮನೆಯಿಂದ 50,000 ರೂಪಾಯಿ ತರಬೇಕು. ಇಲ್ಲದಿದ್ರೆ ನೀನು ಮತ್ತೆಂದು ಮನೆಗೆ ಕಾಲಿಡುವಂತಿಲ್ಲ. ನಾನೀಗ ಮಲಿನವಾದ ವಸ್ತ್ರದಲ್ಲಿ ಕಟ್ಟಿದ ಗಿಲೀಟಿನ ಒಡವೆಯಂತೆ ಅಮ್ಮನ ಬಳಿ ವಾಪಸ್ಸು ಹೋದೆ. ಅಮ್ಮನ ಮುಖ ಬೆಳಗಿತು. ಒಮ್ಮೆಲೆ 100 ಸೂರ್ಯ ಚಂದ್ರರು ಅವಳ ಕಣ್ಣಲ್ಲಿ ಹೊಳೆದವು. ಅವ ಜೊತೆಯಲ್ಲಿ ಬರದುದಕ್ಕಾಗಿ ಹಾಗೆಯೇ ಆರಿದವು. ಅವಳು ಮೆಲುವಾಗಿ ಬರಸೆಳೆದಳು. 50,000 ರೂಪಾಯಿಗಳು ನನ್ನ ಸುಖ ಶಾಂತಿಯನ್ನು ಕಲಕಿದ್ದವು. ಆ ರಾತ್ರಿ ಅಮ್ಮನ ಮಗ್ಗುಲಲ್ಲಿ ಮಲಗಿದಾಗ ಹಿತವೆನಿಸಿದರೂ ಅವನು ನೆನಪಿಗೆ ಬಂದ. ಅಮ್ಮನ ಒಲುಮೆಯ ಕೋಟೆಯಲ್ಲಿ ಕಿಂಡಿ ಬಿದ್ದಿತ್ತು. ಅವನು ಒಳಗೆ ನುಸುಳಿದ್ದ. 3 ದಿನ ಕಳೆಯುವಷ್ಟರಲ್ಲಿಯೇ ನಾನು ಕೂಡ
ಅವನ ಬರವಿಗೆ ತುದಿಗಾಲಲ್ಲಿ ನಿರೀಕ್ಷಿಸುತ್ತಿದ್ದೆ. ಹಣದ ವ್ಯವಸ್ಥೆ ಆಯ್ತೇನು? ಓ ಇಲ್ಲ, ಸರಿ. ಹಾಗಾದರೆ ಇದೇ ನಿನ್ನ ಕೊನೆಯ ಭೇಟಿ. ನೀನಿನ್ನೂ ಇಲ್ಲಿ ಬದುಕುವಂತಿಲ್ಲ. ಅವರು ಕೂಡ ನಮ್ಮಲ್ಲಿಗೆ ಕಾಲಿಡುವಂತಿಲ್ಲ. ಅಮ್ಮ ಹೊಟ್ಟೆ ತುಂಬ ಉಣಿಸಿದಳು, ಮನದ ತುಂಬ ಹಾರೈಸಿದಳು. ನನ್ನ ತಲೆಗೂದಲನ್ನು ಸಿಕ್ಕಿಲ್ಲದಂತೆ ಬಿಡಿಸಿದಳು. ತನ್ನ ಒಲವಿನ ಮುತ್ತನ್ನೆಲ್ಲ ಪೋಣಿಸುವಂತೆ ನೀಳ ಜಡೆಯನ್ನು ಹೆಣೆದಳು. ಅವಳು ಮುಡಿಸಿದ ಮಲ್ಲಿಗೆ ಅವಳಂತೆಯೇ ತಲೆ ತುಂಬಾ ಘಮಘಮಿಸಿದವು. ಮಧ್ಯದಲ್ಲಿ ಸೇರಿದ್ದ ಕನಕಾಂಬರ ಕಣ್ಣು ಮುಚ್ಚಾಲೆಯಾಡಿದವು. ಅಮ್ಮನನ್ನು ಅಡಿಗಡಿಗೆ ನೋಡುತ್ತಾ, ಕೀಳಲಾರದ ಹೆಜ್ಜೆಯನ್ನು ಕೀಳುತ್ತಾ ಅವನ ಹಿಂದೆ ಅಡಿಯಿಟ್ಟು. ಈ ವಿಷಯದಲ್ಲಿ ಮಾತ್ರ ಅವನು ಆಡಿದ ಮಾತಿಗೆ ತಪ್ಪುವವನಲ್ಲ. ಯಾಕೆಂದರೆ ಅವನ ಅಹಂಕಾರಕ್ಕೊಂದು ತುರಾಯಿ ಬೇಕಲ್ಲವೇ? ನಾನು ಅವನ ಮನೆಗೆ ಹೋದ 3 ದಿನಗಳವರೆಗೆ ನನ್ನ ಜಡೆಯನ್ನು ಬಿಚ್ಚಲಿಲ್ಲ. ಅಮ್ಮನ ಪ್ರೀತಿಯ ಮುತ್ತುಗಳು ಎಲ್ಲಿ ಜಾರಿ ಹೋಗುವವೋ ಅಂತ. ಅದು ನನ್ನ ಹೃದಯದ ಅನುಬಂಧ. ಅವನಿಗಾದರೂ ಕೊನೆಯ ಮಾತು. ನಾನು ಮತ್ತೆ ಅಮ್ಮನನ್ನು ನೋಡಲಿಲ್ಲ. ಪ್ರಭು, ಇವೆಲ್ಲವನ್ನು ನಾನು ನಿನಗೆ ಅರಿಕೆ ಮಾಡಿಕೊಳ್ಳುವ ಅವಶ್ಯಕತೆಯೂ ಇಲ್ಲ. ನನಗೆ ಗೊತ್ತು, ನಿನ್ನವೇ ಲೆಕ್ಕಣಿಗರು ಇಂತಹ ಕೋಟ್ಯಾನುಕೋಟಿ ವರದಿಗಳನ್ನು ನಿನಗೆ ದಿನಂಪ್ರತಿ ತಲುಪಿಸುತ್ತಾರೆ ಅಲ್ಲವೇ? ಆದರೆ ಅವೆಲ್ಲ ಆ ಲೇಖನಿಯಿಂದ ಬರೆದವು. ಆದರೆ ಇದು ಹೃದಯದಿಂದ ಬರೆದದ್ದು. ಅದು ಹೆಣ್ಣು ಹೃದಯದ ಚೂಪಾದ ಮೊನೆಯಿಂದ, ಅದರೊಳಗಿನ ಕೆಂಪು ಶಾಯಿಯಿಂದ ಬರೆದ ಅಕ್ಷರಗಳ ಸರಮಾಲೆ. ಬಹುಶಃ ನಿನ್ನ ಲೆಕ್ಕಣಿಗರಲ್ಲಿ ನನ್ನಂತಹ ಹೆಣ್ಣು ಹೃದಯದವರು ಯಾರೂ ಕೂಡ ಇಲ್ಲದರಿಂದ ಇಂತಹದೊಂದು ನಿವೇದನೆ ನಿನಗೆ ಇದುವರೆಗೆ ತಲುಪಿರಲಾರದು. ಎಂದಿನಂತೆ ಕಿಟಕಿ ಬಾಗಿಲುಗಳು ಮುಚ್ಚಲ್ಪಟ್ಟ ಆತ್ಮದ ಬಂಧಿನ. ಅಮ್ಮನನ್ನಾಗಲಿ, ಅಪ್ಪನನ್ನಾಗಲಿ, ಬೆನ್ನ ಹಿಂದಿನ ತಮ್ಮನನ್ನಾಗಲಿ ಮತ್ತೆ ನೋಡಲೇ ಇಲ್ಲ. ಆದರೂ ದೂರದ ಒಂದು ಆಸೆ. ಆದರೆ ಅಮ್ಮ ಹಾಗೆ ಸುಮ್ಮನೆ ಇರುವವಳಲ್ಲ. ನನಗೆ ಗೊತ್ತು ಅವಳು ನನ್ನನ್ನು ಕಾಣಲು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾಳೆ ಅಂತ. ಆದರೆ ಅದ್ಯಾವುದೂ ಕೂಡ ಫಲಿಸದಂತಹ ದುರ್ಗಮವಾದ ಕೋಟೆಯನ್ನು ಅವನು ಕಟ್ಟಿದ್ದ. ಅವನ ಹಣದ ವ್ಯಾಮೋಹ ನಮ್ಮ ಎಲ್ಲ ಅನುಬಂಧ, ಪ್ರೀತಿ, ವಾತ್ಸಲ್ಯಗಳನ್ನು ನುಂಗಿ ಹಾಕಿತ್ತು. ಅಂಧನಾಗಿದ್ದನವ, ಆದರೂ ತನ್ನ ನಿಲುವಿನಲ್ಲಿ ಅವನು ಗಟ್ಟಿಯಾಗಿದ್ದ. ಸುತ್ತಲಿನವರು ಅನೇಕರು ಹೇಳುತ್ತಿದ್ದರು, ನೋಡು, ಈಗ ಅವನಿಗೆ ಏನ್ ಸರಿಯೋ ಅದರಂತೆ ನೀನು ನಡ್ಕೋಬೇಕು. ನೋಡಮ್ಮ, ಅವನು ನಿನ್ನ ಪರದೈವ. ಅವನನ್ನು ಅನುಸರಿಸುವುದು ನಿನ್ನ ಕರ್ತವ್ಯ. ಅವನು ಈ ಜಗತ್ತಿನಲ್ಲಿ ಎಲ್ಲಿ ಯಾರನ್ನು ಯಾವಾಗ ಬೇಕಾದರೂ ಭೇಟಿಯಾಗಬಹುದು. ಆದರೆ ನಾನು ನೀನೇ ಹೇಳಿರುವ ತಾಯಿ ದೇವರನ್ನು, ಯಾವಾಕೆಯ ಪಾದದಡಿಯಲ್ಲಿ ಸ್ವರ್ಗವಿದೆ ಎಂದು ನೀನೇ ವೈಭವೀಕರಿಸಿದೆಯೋ ಆಕೆಯನ್ನು ಒಮ್ಮೆಯಾದರೂ ನೋಡುವಂತಿಲ್ಲ. ಈ ಅಲ್ಪಮತಿಗೆ ಹೊಳೆಯುವ ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಿನ್ನ ಬಳಿ ಹೊತ್ತಿದೆಯೋ ಇಲ್ಲವೋ? ನನ್ನ ಇಡೀ ಬದುಕು ನಿನಗೆ 3 ಗಂಟೆಯ ನಾಟಕ ಅಂತ ಅನಿಸಬಹುದು ಪ್ರಭು. ನಾನು ಪಾತ್ರಧಾರಿ ಎಂದನಿಸಬಹುದು. ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ, ನನ್ನವು ಎರವಲು ಸುಖ ದುಃಖಗಳಲ್ಲ. ಅವು ಅಭಿನಯಿಸುವಂತಹುದಲ್ಲ, ಅನುಭವಿಸುವಂತಹವುಗಳು. ನೀನು ಮಾತ್ರ ನಿರ್ಲಿಪ್ತ ನಿರ್ದೇಶಕ. ನಿನ್ನದೇ ಪಾತ್ರವೊಂದು ನನ್ನ ಮನಸ್ಸುಗಳ ಮೇಲೆ ದುರಾಕ್ರಮಣ ಎಸಗುತ್ತಿರುವಾಗ ನಿರ್ದೇಶಕನಾಗಿ ನಿನ್ನದೇನು ಕರ್ತವ್ಯವೇ ಇಲ್ಲವೇ? ಹೋಗಲಿ, ಒಂದೇ ಒಂದು ಸಮಾಧಾನವನ್ನಾದರೂ ಒದಗಿಸು. ಇದರಲ್ಲಿ ನನ್ನದೇನು ತಪ್ಪಿದೆ ಹೇಳು? ಅವನು ತಿಂದೆಯಾ ಉಂಡೆಯಾ ಅಂತ ಕೇಳಲಿಲ್ಲ. ಆದರೆ ಉತ್ತಿದ, ಬಿತ್ತಿದ. ಚೆದುರಿ ಹೋಗಿದ್ದ ಮನಸ್ಸು, ಗ್ಲಾನಿಯಿಂದ ಕೂಡಿದ ಆತ್ಮದ ನಡುವೆಯೂ
ಚೊಚ್ಚಿಲ ಬಸಿರಿನಲ್ಲಿ ದೇಹ ಮಾತ್ರ ಸೊಂಪಾಗಿತ್ತು ಮತ್ತು ಅವನಿಗೆ ಹಸಿವೆಯೂ ತೀವ್ರವಾಗಿತ್ತು. ಸ್ವತಃ ನಾನೇ ತಾಯಿಯಾಗುವ ಹಾದಿಯಲ್ಲಿದ್ದರೂ ತಿರುವಿನಲ್ಲಿ ನಿಂತು ಪ್ರತಿಕ್ಷಣವೂ ತವರಿನ ದಾರಿಯನ್ನು ನೋಡುತ್ತಿದ್ದೆ. ದೂರ ದೂರದವರೆಗೂ ಯಾವ ಆಕೃತಿಯೂ ಕಾಣುತ್ತಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ನೆನಪಿನ ಹಸಿರು ಮರಗಳು ಮಾತ್ರ ಆಗೀಗ ಎಲೆ ಎದುರಿಸುತ್ತಾ ಬೋಳಾಗುವ ಕ್ರಿಯೆಯಲ್ಲಿ ನಿರತವಾಗಿದ್ದವು. ಆಮೇಲೆ ನನಗೆ ತಿಳಿದು ಬಂದದ್ದೆಂದರೆ, ಅಮ್ಮ ಅಪ್ಪನ ಮನವೊಲಿಸಿ ಅವರದೆನ್ನುವ ಎಲ್ಲವನ್ನೂ ಮಾರಿ 20,000 ಗಂಟನ್ನು ಮಾಡಿಕೊಂಡು ನಮ್ಮ ಮನೆಗೆ ಬರ್ತಾ ಇದ್ದಂತೆ. ಆ ದಿನ ಕಾಗೆ ಕಾ ಎಂದು ಕರೆಯುತ್ತಿತ್ತು, ಬಲಗಣ್ಣು ಅದುರುತ್ತಿತ್ತು, ಒಲೆ ಮೊರೆಯುತ್ತಿತ್ತು. ಬಹುಶಃ ಅಮ್ಮ ಬರುವಳೇನೋ. ಆದರೆ ಹೊರಟಿದ್ದ ಅಮ್ಮ ಬರಲೇ ಇಲ್ಲ. ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಯಿತಂತೆ. ಎಲ್ಲವೂ ಅಂತ್ಯಕಂತೆಗಳೇ. ಆಗಲೂ ಆ ಗಳಿಗೆಯಲ್ಲೂ ಅಮ್ಮನ ಹೆಣವನ್ನು ನೋಡಲು ಅವನು ನನ್ನನ್ನು ಕಳುಹಿಸಿಕೊಡಲಿಲ್ಲ. ಬದಲಿಗೆ ಆ ಸುದ್ದಿ ನನಗೆ ತಲುಪದಂತೆ ಎಚ್ಚರ ವಹಿಸಿದ್ದ. ಇಲ್ಲೇ ನಮ್ಮೂರಿನ ದೊಡ್ಡ ಆಸ್ಪತ್ರೆಯಲ್ಲಿ ಅವಳ ಹೆಣವನ್ನು ಕೊಯ್ದರಂತೆ. ಬಹುಶಃ ಹೃದಯವನ್ನು ಕೊಯ್ದಿರಲಾರರು. ಅದರ ಹೋಳು ಮಾಡಿದ್ದರೆ ಅದರಲ್ಲಿ ಸಿಗುತ್ತಿದ್ದುದು ಹೆಪ್ಪುಗಟ್ಟಿದ ರಕ್ತವಲ್ಲ, ಬದಲಿಗೆ ಹೆಪ್ಪುಗಟ್ಟಿದ ಆತ್ಮ. ಚಿತ್ತಾಗದ ಲಕ್ಷ್ಮಣ ರೇಖೆಗಳು, ಹಲವು 10 ಅಗ್ನಿ ಪರೀಕ್ಷೆಗಳ ಕುರುಹುಗಳು. ಆದರೆ ಒಂದಂತೂ ಸತ್ಯ, ಅವಳ ದೇಹವನ್ನು ಛಿದ್ರಗೊಳಿಸಿದರು, ಬದುಕಿದಾಗಲೂ ಸತ್ತಾಗಲೂ ಅವಳ ಮನಸ್ಸನ್ನ ಆತ್ಮವನ್ನ ಯಾರೂ ಮುಟ್ಟಿರಲಿಲ್ಲ. ಚಿರಕನ್ಯೆಯಾಗಿಯೇ ಇದ್ದ ಅವಳ ಕಣ್ಣುಗಳು ಮಾತ್ರ ತೆರೆದುಕೊಂಡೇ ಇದ್ದವಂತೆ. ಯಾರನ್ನು ನೋಡಲು ನಿರೀಕ್ಷಿಸಿದ್ದಳು? ಆ ಆಗಮನಕ್ಕೆ ಅವಳ ದುರ್ದೈವಿ ಕಂಗಳು ತೆರೆದುಕೊಂಡಿರಬಹುದು. ಅಲ್ಲಿಂದ ಇಲ್ಲಿಂದ, ಕಿಟಕಿಯಿಂದ, ಗವಾಕ್ಷದಿಂದ ತುಣುಕು ಸುದ್ದಿಗಳನ್ನು ನಾನು ಕೇಳಿದ್ದರೂ ಎಲ್ಲವನ್ನೂ ನೋಡಿ ಬಂದಿದ್ದ ಅವನು ಬಿಗುವಾಗಿಯೇ ಇದ್ದ. ಗಾಯಗೊಂಡಿದ್ದ ನನ್ನಪ್ಪ ಅಮ್ಮನ ಹೆಣದ ಬಳಿಯೇ ಕುಳಿತಿದ್ದ. ಅಮ್ಮನ ಉಡಿಯಲ್ಲಿದ್ದ 20,000 ರೂಪಾಯಿ ತೆಗೆದು ಅವನ ಕೈಗಿತ್ತರಂತೆ. ಈಗಲಾದರೂ ಆಕೆಯನ್ನು ಕರೆದುತ್ತಾ ಎಂದು ಬೇಡಿಕೊಂಡರಂತೆ. ಅವನು ಇದ್ಯಾವುದನ್ನು ನನಗೆ ತಿಳಿಸಲೇ ಇಲ್ಲ, ನನ್ನನ್ನು ಕರೆದುಕೊಂಡು ಹೋಗಲೂ ಇಲ್ಲ. ಮಗಳೊಬ್ಬಳು ಹುಟ್ಟಿದಳು. ಅಮ್ಮನಂತೆಯೇ ಚೆಹರೆ, ಕಣ್ಣುಗಳು ಆಳವಾದ ಕೊಳಗಳು. ಅಮ್ಮನಂತೆ ಅವಳನ್ನು ಎತ್ತಿ ಲಾಲಿಸಿ ಮುದ್ದು ಮಾಡಿ ಆಡಿಸಿದೆ. ಈಗ ಕಣ್ಣೀರು ಹರಿದು ನದಿ ಕೊಳ್ಳಗಳಾಗುತ್ತಿರಲಿಲ್ಲ. ಬದಲಿಗೆ ಮಂಜಿನಂತೆ ಕಣ್ಣ ಕೊನೆಯಲ್ಲಿ ಮಾತ್ರ ಪ್ರತಿಫಲಿಸುತ್ತಿದ್ದವು. ನಿನ್ನ ಅದ್ಭುತ ಕೊಡುಗೆಗೆ ನಮನ. ಮರೆಯುವ ಶಕ್ತಿ ಕೊಟ್ಟಿದ್ದೆ, ಬದುಕಿನ ಛಲ ನೀಡಿದ್ದೆ. ನೆನಪಿನ ತಂಗಾಳಿ ಬಾಳ ಬೆಂಗಾಡಿನ ಹಾಯೆನಿಸುವಷ್ಟು ತಂಪಾಗಿ ಬೀಸುತ್ತಿತ್ತು. ಇನ್ನೂ ಅವಳಿಗೆ ಹಾಲು ಉಡಿಸುತ್ತಿರುವಾಗಲೇ ಮತ್ತೆ ಫಲಭರಿತಳಾದೆ. ಅವಳನ್ನು ಎತ್ತಿ ಆಡಿಸುತ್ತಿರುವಾಗಲೇ ಮತ್ತೊಂದು ಜೊತೆ ಕಾಲಿನ ಮಧುರ ಒದೆತಗಳು, ಪುಟ್ಟ ಹೃದಯದ ಮಿಡಿಯುವಿಕೆ ನನ್ನಲ್ಲಿ ಅಂಕುರಿಸಿತು. ನಾನು ಆತಂಕಕ್ಕೊಳಗಾಗಿದ್ದೆ. ಅವನು ಮೀಸೆ ತಿರುವಿದ. ಸಾಕುವವನು ನಾನು, ಹಡೆಯಲಿಕ್ಕೆ ನಿನಗೇನು ಕಷ್ಟ? ಪಾಪ, ಅವನು ಸರಿಯಾಗಿಯೇ ಹೇಳುತ್ತಿದ್ದಾನೆ. ಹಡೆಯುವ ಕಷ್ಟ ಏನೆಂದು ನೀನು ಒಮ್ಮೆಯಾದರೂ ಅವನಿಗೆ ತಿಳಿಸಿದ್ದಿದ್ದರೆ ಅವನು ಈ ಮಾತನ್ನು ಹೇಗೆ ಆಡುತ್ತಿದ್ದ? ಗಂಟಲು ಕ್ಯಾಕರಿಸಿ ಉಗಿದಂತೆ, ಬಿಗಿತವನ್ನು ಕಡಿಮೆ ಮಾಡಲು ಮೂತ್ರ ವಿಸರ್ಜಿಸಿದಂತೆ ಸುಲಭವಾಗಿ ಒಂದಿಷ್ಟು ಉನ್ಮತ್ತ ಸಂತೋಷವನ್ನು ಸರಳವಾಗಿಟ್ಟು ಸೃಷ್ಟಿಯನ್ನು ರೂಪಿಸಿಬಿಟ್ಟು ನೀನು ನಿರ್ಲಿಪ್ತನಾಗಿರುವೆ. ಅವನು ರಕ್ತ ಮಾಂಸಗಳಿಂದ ಸೇಚನಗೊಳಿಸಬೇಕೇ? ತನ್ನ ಎಲುಬಿನ ಲವಣಗಳನ್ನು ಕರಗಿಸಿ ಗರ್ಭವನ್ನು ಉಳಿಸಬೇಕೇ? ಮಾಂಸ ಖಂಡಗಳಷ್ಟೇ ಅಲ್ಲದೆ ಸೊಂಟದ ಎಲುಬುಗಳ ಕೀಲುಗಳು ಮುರಿಯುವಂತಹ ನೋವಿನ ನಡುವೆ ಅವನು ಬಿರಿಯಬೇಕೆ?
ಇದೆಲ್ಲದರ ಅನುಭವ ಅವನಿಗೂ ಆಗಿದ್ದರೆ? ಇಲ್ಲ, ಈ ರೀತಿ ಕೇಳಲು ನನಗೆ ಅವಕಾಶವಿಲ್ಲ. ಏಕೆಂದರೆ ನೀನು ಸೃಷ್ಟಿಕರ್ತ, ಅವನು ನಿನಗೆ ಪ್ರಿಯವಾದ ಸೃಷ್ಟಿ. ಹಾಗಾದರೆ ನಾನು ಅಪ್ರಿಯಳಾದ ಸೃಷ್ಟಿಯೇ? ಅವನ ಸಂತೋಷಕ್ಕೆ ಎಣೆಯಿಲ್ಲದಂತೆ ಬಯಸಿದಂತೆಯೇ ಗಂಡೇ ಹುಟ್ಟಿತು. ನನಗೆ ವಿಶೇಷವಾಗಿ ಸಂತೋಷವಾಗದಿದ್ದರೂ ಒಂದು ಸಮಾಧಾನವಂತೂ ಸಿಕ್ಕಿತು. ನನ್ನಂತಹದೇ ಜೀವಂತ ಚೇತನದ ಅಸಹಾಯ ಬಂಧಿಯಾಗುವ ಜೀವ ಸೃಷ್ಟಿಯಾಗಲಿಲ್ಲವಲ್ಲ. ಯಾವ ನೆಲೆಯೂ ಇಲ್ಲದ, ಅಧೀನರಾಗಿ ಬದುಕಬೇಕಾದ ದುಸ್ಥಿತಿ ಇಲ್ಲದ, ಗಂಡು ಗಂಡು ಎಂಬ ಅಹಂಕಾರದ ದಾಸ್ಯ ಹೆಜ್ಜೆಗಳನ್ನಿಡಬಲ್ಲ ಮಗ ಹುಟ್ಟಿದನಲ್ಲ. ಹೀಗಾಗಿ ಹೆಣ್ಣು ಕೂಸಿನ ಮೇಲೆ ನನಗೆ ಹೆಚ್ಚಿನ ಮಮತೆ. ಮಕ್ಕಳಿಬ್ಬರೂ ಬೆಳೆಯುತ್ತಿದ್ದರು. ಅವನ ಅಹಂಕಾರದ, ಮೇಲರಿಮೆಯ, ಪ್ರತಿಷ್ಠೆಯ ಮೊಟ್ಟೆಗಳೊಡೆದು ಮರಿಗಳಾಗುತ್ತಲೇ ಇದ್ದವು. ನಾನು ಅತ್ಯಂತ ವಿಧೇಯ ಸೇವಕಿಯಾಗಿ ಮಾರ್ಪಟ್ಟಿದ್ದೆ. ಏಕೆಂದರೆ ನನ್ನ ಬದುಕಿನ ಮಾರ್ಗ ಅದೊಂದೇ ಆಗಿತ್ತು. ಜಗತ್ತಿಗೆ ಯಾವ ಕಾಣಿಕೆಯನ್ನೂ ನೀಡದ, ಜಗತ್ತಿನಿಂದ ನಾನೇನೂ ಪಡೆಯದ, ಸಾಮಾಜಿಕ ಸಂಬಂಧದ ಅರಿವೇ ಇಲ್ಲದ, ಹೆಸರಿಲ್ಲದ, ವ್ಯಕ್ತಿಯೂ ಅಲ್ಲದ ನಾನು ಕೇವಲ ಅವನ ಹೆಂಡತಿ, ಅರ್ಥಾತ್ ಬಿಟ್ಟಿ ಸೇವಕಿಯಾಗಿದ್ದೆ. ರಾತ್ರಿಯ ನೀರವತೆಯಲ್ಲಿ ಅಕಸ್ಮಾತ್ ಅವನ ರಕ್ಷಣೆ ಇಲ್ಲದಿದ್ದಲ್ಲಿ ನಾನು ಏನಾಗಬಹುದು ಎಂದು ಊಹಿಸಿಯೇ ನನಗೆ ನಡುಕ ಬರುತ್ತಿತ್ತು. ಅವನಿಲ್ಲದೆ ನಾನಿಲ್ಲ ಎನ್ನುವ ಸತ್ಯ ರಾಚುವಷ್ಟು ಕಣ್ಣೆದುರಿಗಿತ್ತು. ನಾನು ಅವನ ನೆರಳು ಅಷ್ಟೆ. ಇದನ್ನು ಒಪ್ಪಲು ನಾನು ಮೊದಲು ತಯಾರಿರಲಿಲ್ಲ. ನನ್ನಲ್ಲಿಯೇ ತೀವ್ರ ಸಂಘರ್ಷ ನಡೆದಿತ್ತು. ಅವನಿಲ್ಲದೆ ಮುಂದೇನು ಎಂಬ ಪ್ರಶ್ನೆ ಮೂಡಿದ ಕೂಡಲೇ ನಾನು ಭಯಭೀತಳಾಗುತ್ತಿದ್ದೆ. ಆ ಪ್ರಸಂಗವನ್ನು ನೆನಪಿಸಿಕೊಳ್ಳಲು ಕೂಡ ನನಗೆ ಹೆದರಿಕೆಯಾಗುತ್ತಿತ್ತು. ಸೇವಕಿಯಾದರೂ ಸರಿ, ದುಡಿಸಿಕೊಂಡು ಅನ್ನ ನೀರು ನೆಲೆ ಕಾಣಿಸುತ್ತಿದ್ದ ಧಣಿ ನನಗೆ ನಿಜವಾಗಿಯೂ ಮಹಾತ್ಮನಾಗಿದ್ದ. ಹೀಗೆಯೇ ಮುಂದುವರೆದಿದ್ದರೆ ಬಹುಶಃ ನಾನು ಕೂಡ ಮಕ್ಕಳ ಮದುವೆ ಮಾಡಿ ಒಂದು ದಿನ ಸತ್ತು ಹೋಗುತ್ತಿದ್ದನೋ ಏನೋ. ನನ್ನ ಅಮ್ಮನಂತೆಯೇ. ಆದರೆ ಅದೊಂದು ದಿನ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದನವ. ಏನೋ ಹೊಟ್ಟೆಯಲ್ಲಿ ಗೆಡ್ಡೆ ಬೆಳೆದಿದೆ ಎಂದು. ಡಾಕ್ಟರ್ಗಳು ಏನೆಲ್ಲ ಪರೀಕ್ಷೆ ಮಾಡಿ ಆಪರೇಷನ್ ಆಗ್ಬೇಕೆಂದರು. ಅವನು ಮುಖಕ್ಕೆ ಉಚ್ಚಿದ. ಬಹುಶಃ ನನ್ನ ಮೇಲೆ ಕೋಪಗೊಂಡನೇನು. ಆದರೆ ಅವರೆಲ್ಲರೆದುರಿಗೆ ವ್ಯಕ್ತಪಡಿಸಲಿಲ್ಲ ಅಷ್ಟೆ. ಅಂತೂ ನನ್ನ ಆಪರೇಷನ್ ನಡೆದ ನಂತರ ಅವನು ಬಂದು ನಿಂತ. ಇನ್ನೇನು ವಿಚಾರಿಸಲಿಲ್ಲ. ಕತ್ತಿನಲ್ಲಿರುವ ಸರ ಕೊಡು. ಆ ಸರದ ವಿಚಾರ ಒಂದಿಷ್ಟು ಹೇಳಿ ಬಿಡುವುದು ಸೂಕ್ತ. ನನ್ನ ಮದುವೆ ಆದಾಗ ಅಮ್ಮ ಆ 2 ಎಳೆ ಚಿನ್ನದ ಸರವನ್ನು ಮಾಡಿಸಿದ್ದು. ಅದು ಕೂಡ ಆಕೆಯ ತಾಯಿ ಅವಳ ಮದುವೆ ಕಾಲದಲ್ಲಿ ಕೊಟ್ಟಿದ್ದ ಚಿನ್ನವನ್ನು ಕರಗಿಸಿ ಮಾಡಿಸಿದ್ದು. ಅಮ್ಮನ ನೆನಪಿಗೆ ನಾನು ಸದಾ ಅದನ್ನು ಹಾಕಿಯೇ ಇರುತ್ತಿದ್ದೆ. ಹೀಗಾಗಿ ಹಠಾತ್ತನೆ ಕೇಳಿದ್ದರಿಂದ ಕೊಡಲು ಕೂಡಲೇ ಮನಸ್ಸು ಒಪ್ಪಲಿಲ್ಲ. ತಡವರಿಸುತ್ತಾ ಕೇಳಿದೆ. ಬಹುಶಃ ನನ್ನ ಬದುಕಿನಲ್ಲಿ ಅವನಿಗೆ ಎದುರಾಡಿದ ಮೊದಲ ಪ್ರಶ್ನೆಯದು. ಅದೀಗ ಯಾಕೆ ಬೇಕಾಗಿದೆ? ಯಾಕೆಂದ್ರೆ ಮತ್ತೆ ಮದುವೆ ಆಗ್ತಾ ಇದ್ದೀನಿ, ಆ ಹೆಣ್ಣಿಗೆ ತಗೊಂಡೋಗಿ ಕೊಡ್ಬೇಕಲ್ಲ, ಅದಕ್ಕೆ. ನನ್ನ ಕಣ್ಣ ಮುಂದೆ ಕತ್ತಲು ಕವಿಯಿತು. ಈ ಗ್ಲೂಕೋಸ್ ಬಾಟ್ಲಿಗಳನ್ನು ಕಿತ್ತು ಓಡಿ ಹೋಗ್ಲೆ? ಓಡುವುದಾದರೂ ಎಲ್ಲಿಗೆ? ಅವನ ಕೆನ್ನೆಗೆ ಬಿಗಿಯಲೆ? ಛೇ, ಅಸಾಧ್ಯ. ಮಕ್ಕಳ ಗತಿ ಏನು? ನನ್ನ ಮನೆಯ 4 ಗೋಡೆಗಳು ಕೂಡ ನನಗೆ ಇನ್ನು ಲಭ್ಯವಿಲ್ಲ ಎನ್ನುವ ಸತ್ಯ ನನ್ನೆದುರಿಗೆ ತೆರೆಯುತ್ತಿದ್ದಂತೆಯೇ ನಾನು ಚೇತನಳಾದೆ. ನಾನು ನನ್ನ ಕೊರಳಿದ್ದ ಸರವನ್ನು ನನ್ನ ಜೀವವೋ ಎನ್ನುವಂತೆ ಎಡಗೈಯಲ್ಲಿ ಹಿಡಿದು, ಇಲ್ಲ, ನಾನು ಸರ ಕೊಡಲ್ಲ. ಇದನ್ನು ನಿರೀಕ್ಷೆ ಮಾಡದಿದ್ದ ಅವನಿಗೆ ಬಹುಶಃ ಬಹಳ ದೊಡ್ಡ ಆಘಾತವಾಗಿರಬೇಕು. ಕ್ರೂರ ನೋಟವೊಂದನ್ನು ಬೀರಿದ. ಸರ ಸಿಗಲಿಲ್ಲ ಎನ್ನುವುದಕ್ಕಿಂತ ಹೆಚ್ಚಾಗಿ
ನಿರಾಕರಣೆಯಿಂದಲೇ ಅವನಿಗೆ ಹೆಚ್ಚಿನ ಅವಮಾನವಾಗಿತ್ತು. ಸೇಡಿನಿಂದ ಕುತ್ತು ಹೋಗುತ್ತಿದ್ದ. ಓ ಹಾಗೋ, ನಿನ್ನ ಸರ ಕೊಡದಿದ್ದಲ್ಲಿ ನನ್ನ ಮದುವೆ ಆಗೋದೇ ಇಲ್ಲ ಅಂತ ತಿಳ್ಕೊಂಡಿದ್ಯೋ ಹೇಗೆ? ಈಗ ಈಗ ಇನ್ನೊಂದು ಮದುವೆ ಯಾಕೆ ಬೇಕಾಗಿದೆ? ಯಾಕೆ ಹೇಳಿದ್ರೆ ಅದಕ್ಕೂ ವಿವರಣೆ ಕೊಡ್ಬೇಕೇನು? ಸರಿ, ಹೇಳ್ತೀನಿ ಕೇಳು. ನನ್ನ ಭಿಕಾರಿ ಹೆಣ್ಣನ್ನು ಮದುವೆ ಮಾಡಿಕೊಂಡು ಬದುಕನ್ನ ಕಳೆಯೋದಕ್ಕೆ ನನಗಿಷ್ಟ ಇಲ್ಲ. ನಿನ್ನಂತ ರೋಗಿಷ್ಠೆಯಿಂದ ನನಗೇನು ಉಪಯೋಗ? ಅದಕ್ಕೆ ಒಳ್ಳೆ ಮನೆತನದ ಒಳ್ಳೆ ಹುಡುಗಿನ ಮದುವೆ ಆಗ್ತಾ ಇದ್ದೀನಿ. ಪ್ರಭು, ನನಗೆ ನೋವುಗಳನ್ನು ಭರಿಸುವ ಶಕ್ತಿ ನೀಡಿದ್ದೆ. ಆದರೆ ನೋವುಗಳನ್ನು ನೀಡುವ ಇಷ್ಟೊಂದು ಕ್ರೌರ್ಯವನ್ನು ಅವನಿಗೆ ನೀಡಬಾರದಿತ್ತು. ಸಹನೆಗೆ ಕೊನೆಯಲ್ಲಿ ಸಹನೆಯೇ ನನ್ನ ಬಾಳ ಮಂತ್ರವಾಗಿದ್ದರೂ ಆ ಅಸಹಾಯಕ ಪರಿಸ್ಥಿತಿಯಲ್ಲೂ ನಾನು ಉರಿದು ಬಿದ್ದೆ. ನಾನು ಮಾತನಾಡುವುದಕ್ಕೆ ಮೊದಲೇ ಅವನು ಹೇಳಿದ. ಇನ್ನು ಕೇಳಬೇಕೇನು? ನಿನ್ನಿಂದ ನನಗೆ ಯಾವ ಸುಖ ಸಿಕ್ಕಿದೆ? ಮುಟ್ಟಿದಾಗಲಿಲ್ಲ ಹೆಣದಂತೆ ಬಿಟ್ಕೊಂಡಿರ್ತೀಯ. ಅದಕ್ಕೆ ನಾನು ಇನ್ನೂ ಒಂದು ಮದುವೆ ಆಗ್ತಾ ಇರೋದು. ನನ್ನ ಮನಸ್ಸಿನ ವಿಚಾರ ಶಕ್ತಿ ತುಂಡಾಗಿತ್ತು, ಮಾತು ಮೂಕವಾಗಿತ್ತು, ಅಶ್ರು ತೆರೆಯಿಂದ ಕಣ್ಣುಗಳು ಮಂಜಾಗಿದ್ದವು. ನಾನು ಏಕಾಏಕಿಯಾಗಿ ಬೀದಿಗೆಸೆಯಲ್ಪಟ್ಟಿದ್ದೇ ಅಸಹ್ಯ ಕಸದಂತೆ. ನನಗೆ ಆಕ್ರೋಶ ತುಂಬಿ ಬಂದಿತು. ಹಾಸಿಗೆಯಿಂದ ಏಳಲು ಬಯಸಿದೆ, ಆದರೆ ಏಳಲು ಸಾಧ್ಯವಾಗಲಿಲ್ಲ. ನಿಧಾನವಾಗಿ ಆಲೋಚಿಸಲು ಆರಂಭಿಸಿದೆ. ಅವನ ಮದುವೆಯನ್ನು ತಡೆಯಲು ನನಗೆ ಸಾಧ್ಯವೇ? ನಾನು ಅವನ ಅಧೀನ ಸೇವಕಿ ಎಂಬ ಪ್ರಶ್ನೆಗೆ 3-4 ಸರಳ ಪ್ರಶ್ನೆಗೆ ಸಾವಿರಾರು ಪ್ರತ್ಯುತ್ತರಗಳು ಸಿಕ್ಕವು. ನೀನಂತೂ ರೋಗಿಷ್ಟೆ. ಅವನು ಇನ್ನೊಂದು ಮದುವೆ ಆಗ್ಲಿ ಬಿಡು. ಅರೆ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಗಂಡಸವನು ಒಂದಿಲ್ದಿದ್ರೆ 4 ಮಾಡ್ಕೊಳ್ತಾನೆ. ಅವನನ್ನು ಯಾರು ಕೇಳಕ್ಕಾಗುತ್ತೆ? ಅವನು ಮದುವೆ ಆದ್ರೆ ಆಗ್ಲಿ, ನಿನಗೆ ತಿಂಗಳಿಗೆ ಒಂದಿಷ್ಟು ಹಣ ಬರೋ ಹಾಗೆ ಕೇಸ್ ಹಾಕು. ಒಂದು 4-5 ವರ್ಷದಲ್ಲಿ ತೀರ್ಮಾನ ಆಗುತ್ತೆ. ಈವರೆಗೂ ನೀನು ಏನೋ ಕೂಲಿನೋ ನಾಲಿನೋ ಮಾಡ್ಕೊಂಡು ಇದ್ದು ಬಿಡು. ಮೀಸೆಯಡಿಯಲ್ಲಿ ಕಿರುನಗೆ ಬೀರಿದ ಒಬ್ಬಿಬ್ಬರು ಪಾಪ ಎಂದು ಹುಸಿ ಸಹಾನುಭೂತಿ ತೋರಿದರು. ಹಾಗಿದ್ದರೆ ಅವನು ಮಾಡ್ತಿರೋದಕ್ಕೆ ಸಮಾಜದ ಮಾನ್ಯತೆ ಇದೆ ಮತ್ತು ಇದಕ್ಕೆಲ್ಲ ನಿನ್ನ ಕುಮ್ಮಕ್ಕು ಇದೆಯಂತೆ. ನಿನ್ನ ಹೆಸರಿನಲ್ಲೇ ಅವನು ಇದೆಲ್ಲ ಕಾರುಭಾರ ನಡೆಸ್ತಿರೋದು. ನಾನು ನಿನ್ನ ಅಪೂರ್ಣ ಸೃಷ್ಟಿ ಎನ್ನುವ ಕಾರಣಗಳಿಗಾಗಿ ಎಲ್ಲ ಬಾಗಿಲುಗಳು ನನಗಾಗಿ ಬಂದು. ಹೇ ಪ್ರಭುವೇ, ನನ್ನ ಮೊರೆ ನಿನಗೆ ಕೇಳಿಸುತ್ತಿದೆಯೇ? ನನ್ನ ಅಳಲು ನಿನಗೆ ತಲುಪಿದೆಯೇ? ನಾನು ಏನು ಮಾಡಲಿ? 3 ದಿನಗಳಿಂದ ಅವನು ಆಸ್ಪತ್ರೆಗೆ ಬಂದಿಲ್ಲ. ಆಸ್ಪತ್ರೆಯವರು ಕೊಡುತ್ತಿರುವ ಧರ್ಮದ ಅನ್ನವನ್ನು ನಾನು ಮತ್ತು ಮಕ್ಕಳು ಹಂಚಿಕೊಂಡು ತಿಂದು ಬದುಕಿದ್ದೇವೆ. ಅದಕ್ಕೂ ತೆರೆ ಬಿದ್ದಿತು. ಆ ದಿನ ಆಸ್ಪತ್ರೆಯವರು ನನ್ನನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದರು. ಮಕ್ಕಳಿಬ್ಬರನ್ನು ಕರೆದುಕೊಂಡು ತೀರಾ ಕಷ್ಟದಿಂದ ನಾನು ನನ್ನ ಮನೆಯ ದಾರಿಯನ್ನು ಹಿಡಿದಿದ್ದೇನೆ. ಆದರೆ ಮನೆಯ ಮುಂಭಾಗಕ್ಕೆ ದಪ್ಪ ಬೀಗ, ಮನೆಯ ಮುಂಭಾಗದಲ್ಲಿ ಹಸಿರು ತೆಂಗಿನ ಗರಿಗಳ ಚಪ್ಪರ. ಮನೆಯಲ್ಲಿ ಯಾರೂ ಇಲ್ಲ. ಅಕ್ಕಪಕ್ಕದವರು ಕಿಟಕಿಯಿಂದ ಇಣುಕಿ ನೋಡಿ ಮರೆಯಾದರು. ಮಕ್ಕಳು ನನ್ನನ್ನು ಒತ್ತರಿಸಿಕೊಂಡು ಕುಳಿತವು. ಮನೆಯ ಮುಂಭಾಗದ ಜಗುಲಿಯ ಮೇಲೆ ಕುಳಿತಿದ್ದಂತೆಯೇ ಹಗಲು ಕಳೆದು ರಾತ್ರಿ ಅಡಿಯಿತ್ತು. ಎಲ್ಲ ಮನೆಗಳ ಬಾಗಿಲುಗಳು ಮುಚ್ಚಿ ಹೋಗಿ ರಾತ್ರಿಯ ನೀರವತೆ ಹೆಚ್ಚುತ್ತಿತ್ತು. ನನ್ನ ಅಸಹಾಯಕತೆ ನೋಡಿ ಮಕ್ಕಳು ಕೂಡ ಅಮ್ಮಿ ಹಸಿವು ಅಂತ ಕೂಡ ಹೇಳಲಿಲ್ಲ. ಕಾಲು ಜೋಮು ಹಿಡಿದಂತಾಗಿ
ಜಗುಲಿಯ ಮೇಲೆ ಮೈ ಚಾಚಿದೆ. ಮಕ್ಕಳಿಬ್ಬರು ನನ್ನನ್ನೇ ಅಂಟಿಕೊಂಡು ಬಿದ್ದುಕೊಂಡರು. ಹಾಗೆಯೇ ಮಂಪರು, ಹಾಗೆಯೇ ಎಚ್ಚರ. ವೇಳೆ ಎಷ್ಟೋ ಗೊತ್ತಿಲ್ಲ. ಒಡಲು ಬೆಂದು ಹೋಗುವಂತಹ ಚೀತ್ಕಾರವೊಂದು ಅಪ್ಪಳಿಸಿ ಕಣ್ತೆರೆದಾಗ ಮಗ ಪಕ್ಕದಿಂದ ಜಾರಿ ಚರಂಡಿಯೊಳಗೆ ಬಿದ್ದಿದ್ದ. ಒಂದೆಡೆಗೆ ತಕ್ಕೆ ಹಾರಿ ಕೊಚ್ಚೆ ತುಂಬಿದ್ದ ಮಗುವನ್ನು ಎದೆಗೆ ಅಪ್ಪಿಕೊಂಡಿದ್ದೆ. ಆಗಲೇ ಚಪ್ಪರದಡಿಯಲ್ಲಿ ಟೆಂಪೋ ಬಂದು ನಿಂತ ಸತ್ರು. ಜನರ ಗಲಾಟೆ, ಸಂಭ್ರಮ, ಸಡಗರ. ಅದನ್ನು ನೋಡಿ ಅವನು ಕೆಳಗಿಳಿದ. ಟೆಂಪೋದ ಹಿಂದಿನ ಬಾಗಿಲಿನಿಂದ ಕೆಂಪು ವಸ್ತ್ರ ತೊಟ್ಟಿದ್ದ ಹೆಣ್ಣೊಬ್ಬಳು ಬಲವಾದ ತನ್ನೆರಡು ಕೈಗಳಲ್ಲಿ ಎತ್ತಿಕೊಂಡು ಕಿಂಕಾಪಿನ ವಸ್ತ್ರದಲ್ಲಿ ಸುತ್ತಿದ ಅಮೂಲ್ಯವಾದ ನಗದಂತೆ ದೃಢವಾದ ಹೆಜ್ಜೆಗಳನ್ನಿಡುತ್ತಾ ಅವನು ಮುಂದುವರೆದ. ಮನೆಯ ಬಾಗಿಲು ತೆರೆಯಿತು. ಎಲ್ಲರೂ ಅವನೊಡನಿದ್ದರು. ನನ್ನ ಮಗ ನಡುಗುತ್ತಾ ನನ್ನನ್ನು ತಬ್ಬಿಕೊಂಡ. ನಾನು ಬಿಟ್ಟ ಕಣ್ಣು, ನೆಟ್ಟ ನೋಟದಿಂದ ಅದೆಲ್ಲವನ್ನು ನೋಡುತ್ತಿದ್ದೆ. ಕೆಂಪು ಶಾಯಿ ತುಂಬಿದ ಹೃದಯದ ಮೊನೆ ತುಂಡಾಗಿದೆ. ಹೇಳಲು ಬಾಯಿಲ್ಲ, ಬರೆಯಲು ಅಕ್ಷರಗಳಿಲ್ಲ, ಸಹನೆ ಎಂಬುದರ ಅರ್ಥ ಗೊತ್ತಿಲ್ಲ. ಓ ಪ್ರಭುವೇ, ನೀನು ಇನ್ನೊಮ್ಮೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡುವುದಾದರೆ ಹೆಣ್ಣು ಗಂಡನ್ನು ಸೃಷ್ಟಿಸುವುದಾದಲ್ಲಿ ಅನುಭವ ಇಲ್ಲದ ಕುಂಬಾರನಂತಾಗಬೇಡ. ಬಾ ಬಾ ಭೂಮಿಗೆ ಬಾ. ಒಮ್ಮೆ ಹೆಣ್ಣಾಗು ಪ್ರಭುವೇ. ಭಾರತೀದೇವಿಯವರು ನೇಟಿವ್ ಥಿಯೇಟರ್ನ ಈ ಒಂದು ನಾಟಕಕ್ಕೆ ನಮಗೆ ಸಹಕಾರವನ್ನು ನೀಡಿದಂಥವರು ಹಿಂದೂ ಪತ್ರಿಕೆಯ ಸತೀಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಶಿವಣ್ಣ ಬನ್ನಿ ಅಣ್ಣಯ್ಯ. ಜೊತೆಗೆ ಈ ನಾಟಕಕ್ಕೆ ಸಂಗೀತವನ್ನು ನೀಡಿದ್ದು ನೌಷದ್ ಹರ್ಲಾಪುರ್. ಬೆಳಕಿನ ವ್ಯವಸ್ಥೆಯಲ್ಲಿ ಶಂಕರ್ ಬೆಳಕಟ್ಟೆ. ದಯವಿಟ್ಟು ಶಂಕರ್ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ವೇದಿಕೆ ಮತ್ತೆ ರಂಗ ಪ್ರಸ್ತುತಿಗೆ ಅವಕಾಶ ಮಾಡಿಕೊಟ್ಟಿದ್ದು ದೇವರಾಜ್, ರಂಗಾಯಣದ ಸಿಬ್ಬಂದಿಗಳು, ಆದರ್ಶ್, ಮಂಜು, ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಈ ಎರಡು ಕಥೆಗಳನ್ನ ಪರಿಕಲ್ಪನೆ ಮತ್ತು ನಿರ್ದೇಶನವನ್ನು ಮಾಡಿದ್ದು ನೇಟಿವ್ ಥಿಯೇಟರ್ನ ಈ ಒಂದು ಪ್ರಸ್ತುತಿ ತಮಗೆ ಒಂದು ಪೆಟ್ಟಿಗೆಯಲ್ಲಿ ನಿಮಗೆ ಇಷ್ಟ ಬಂದಷ್ಟು ಹಣವನ್ನು ಹಾಕಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಇಷ್ಟ ಆಗದೆ ಇದ್ರು ಇದರ ಜೊತೆ ಮತ್ತೊಂದು ಅನೌನ್ಸ್ಮೆಂಟ್ ಇತ್ತು. ಕದಂಬ ಫಸ್ಟ್ ಗ್ರೇಡ್ ಕಾಲೇಜ್ ಮತ್ತೆ ಬಹುಮುಖಿಯ ವತಿಯಿಂದ ಇದೇ ಶನಿವಾರ 2 ಪುಸ್ತಕಗಳ ಲೋಕಾರ್ಪಣೆ ನಡೀತಾ ಇದೆ. ಕಾರಂತ ಕಥನ ಮತ್ತು ಅಪೂರ್ಣ ವಿರಾಮ ಅಂತಕ್ಕಂತಹ ATNCC ಕಾಲೇಜ್ ಆವರಣದಲ್ಲಿ ಸಂಜೆ 5:30ಕ್ಕೆ ಪುಸ್ತಕಗಳ ಲೋಕಾರ್ಪಣೆಗೊಳ್ಳಲಿದೆ. ಆಸಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಮಾಡಿಕೊಟ್ಟಂತ ಅಕ್ಷತಾ ಹುಂಚಕಟ್ಟೆಯವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಭಾನು ಮುಸ್ತಕ್ ಅವರ ಆತ್ಮಕಥೆ ಅಹರ್ನಿಶಿ ಪ್ರಕಾಶನದ ಮೂಲಕ ಅವರು ಕೂಡ ಧನ್ಯವಾದಗಳು ಹೇಳ್ತೇನೆ. ನೇಟಿವ್ ಥಿಯೇಟರ್ನ ಈ ಒಂದು ಅಭಿನಯ ಪ್ರಸ್ತುತಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ಹಾಗಾಗಿ ತಮ್ಮೆಲ್ಲರೂ ಕೂಡ ನೇಟಿವ್ ಥಿಯೇಟರ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಶುಭರಾತ್ರಿ.